ಮಹಾಶಿವರಾತ್ರಿ ಅಂಗವಾಗಿ ನಾವು ಹುಬ್ಬಳ್ಳಿಯಿಂದ ನಾನು, ನನ್ನ ಪತ್ನಿ ಮತ್ತು ನನ್ನ ಮಗ ವಿನಾಯಕ್ ಜೊತೆ ಕವಳೇಶ್ವರ ದೇವಸ್ಥಾನ ದಾಂಡೇಲಿ ಹತ್ತಿರ ಇರುವ ಅಂಬಿಕಾ ನಗರದಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ನಾವು ಅಲ್ಲಿಗೆ ಹೋದೆವು. ಈಗ ನೀವು ನೋಡ್ಬೋದು ವಿಡಿಯೋನಲ್ಲಿ ಇವು ಯಾವ ರೀತಿ ಜನ ಬಸ್ಸಿಗಾಗಿ ಮುಕ್ರಿ ಬಿದ್ದಿದ್ದಾರೆ ಅನ್ನೋದು. ಅದೇ ರೀತಿ ಈ ಹೋಗ್ಬೇಕಂದ್ರೆ ಹಿರಿಯರು ಕೋಲ್ ಹಿಡಿದು ವೃದ್ಧರು ಭಾಳ ಹರಸಾಹಸಲಿಂದ ಹೋಗ್ತಾರೆ. ಒಂದು ರೀತಿ ಅವರಿಗೆ ನರಕ ದರ್ಶನ ಆದಾಗಿದೆ. ದೊಡ್ಡ ದೊಡ್ಡ ಸೈಜು ಕಲ್ಲುಗಳು, ಯಾವುದೇ ಥರದ ಸ್ಟೆಪ್ಸ್ ಕೂಡ ಮಾಡಿಲ್ಲ. ಹಾಗೆ ಒಂದು ನಾಮಕೆ ವಾಸ್ತೆಯಿಂದ ಕೆಲಸ ಮಾಡಿದ್ದಾರೆ. ಇದೇ ರೀತಿ ನೋಡಿರಿ, ನೀವು ಯಾವ ರೀತಿ ಕಲ್ಲಿಗಿಲ್ಲ ಯಾವುದ ನೋಡಿರಿ, ಹೋಗೋದು ವೃದ್ಧರು ನೋಡ್ಬೋದು. ಆಮೇಲೆ ಊಟದ ವ್ಯವಸ್ಥೆ ಯಾವುದೇ ಇಲ್ಲ. ಜನ 4 ತಾಸು ನಿಂತಾರೆ, ಅವ್ರಿಗೆ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಹಣ್ಣಿನ ವ್ಯವಸ್ಥೆ ಇಲ್ಲ. ಈ ರೀತಿ ಇರ್ತೈತೆ. ನಾವು ಮೊದಲನೇ ಸಲ ಬಂದೆವು, ಹಿಂಗೆ ಆಗ್ತಿರೋ ಗೊತ್ತಿಲ್ಲ ಅಂತ ಅಲ್ಲೇ ಇದ್ದಂಥ ಒಂದು ನದಿಯಲ್ಲಿ ಸ್ವಲ್ಪ ನೀರು ಕುಡಿದ ಮುಂದೆ ಬಂದರು. ಎಲ್ಲಿ ಸ್ಲಿಪ್ ಆಗಿ ಬೀಳ್ತಾರೆ, ಎಷ್ಟೋ ಜನ ಸ್ಲಿಪ್ ಆಗಿ ಬಿದ್ದಿದ್ದು ನೀವು ಕೊಡ್ಬೋದು. ನೋಡಿರಿ ಹೆಣ್ಮಕ್ಳು ಯಾವ ರೀತಿ ತಳಗೆ ಇಳಿತಾ ಇದ್ದಾರೆ, ಮೇಲೆ ಹೋಗ್ತಾ ಇರೋದು. ಚಪ್ಪಲ ಸುತ್ತ ಈ ರೀತಿ ಒಂದು ಸೈಡ್ ಏನು ಪಾತ ಇಲ್ಲ, ಒಂದು ಅವ್ರು ಬರ್ಲಿಕ್ಕೆ ಏನಿಲ್ಲ ಇಲ್ಲ. ಹೆಂಗೆ ಕಾಡಿನಲ್ಲಿನ ಒಳಗಡೆ ಏನೇನು ಒಂದು ಗಿಡ ಹಿಡ್ಕೊಂಡು ಹೆಣ್ಮಕ್ಳು ಸುದ್ಕ ಅಲ್ಲಿ ಬೀಳ್ಕೊಂತು ಅವ್ರು ಬರ್ತದ. ಈ ಜನ ನೋಡಿದ ಸುದ್ಕ ನೀವು ಮೇಲಿಂದ ಈಗ ಟಾಪ್ನಲ್ಲಿ ನಾವು ದರ್ಶನ ಹೋಗೋ ಟಾಪ್ನಲ್ಲಿ ನಿಂತರೆ ಯಾವ ರೀತಿ ಎಷ್ಟು ಜನ ಬಂದಿದ್ದಾರೆ ನೋಡಿ. ಯಾವ ರೀತಿ ಹೆಚ್ಚಾಗಿ ಏನು ವ್ಯವಸ್ಥೆ ಮಾಡಿಲ್ಲ. ನೋಡ್ಬೋದು ಇಲ್ಲಿ ಎಷ್ಟೋ ದೊಡ್ಡ ಅನಾಹುತಗಳು ಆಗ್ಯಾವ, ಕೈಕಾಲು ಮುರಿದ ಎಷ್ಟೋ ಮಂದಿಗೆ. ಯಾವ ರೀತಿ ಸರಿಯಾದ ವ್ಯವಸ್ಥೆ ರಾಜ್ಯ ಸರ್ಕಾರ ಮಾಡಿಲ್ಲ. ವರ್ಷಕ್ಕೊಂದ್ಸಲ ಇದು ನಡೀತಾ ಇದೆ. ಬಂದವ್ರಿಗೆ ಇಲ್ಲಿ ಯಾವುದೇ ಥರದ ವ್ಯವಸ್ಥೆ ಇಲ್ಲ. ಇನ್ನು ಸರ್ಕಾರ ಎಚ್ಚೆತ್ಕೊಂಡು ಮುಂದಿನ ಸರಿ ಸ್ವಲ್ಪ ಇದನ್ನು ಯಥಾವತ್ತಾಗಿ, ಇಲ್ಲಿ ಒಂದು ಕುಡಿದ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಹತ್ತಲಿಕ್ಕೆ ವಯಸ್ಸಾದವ್ರಿಗೆ ಒಂದು ಹಗ್ಗ ಆಗಲಿ ಏನೋ ಆಗಲಿ ಯಾವುದೇ ಥರದ ವ್ಯವಸ್ಥೆಗಳಿಲ್ಲ. ಪೊಲೀಸ್ ಇಲಾಖೆ ಇದೆ, ಅವರು ಡ್ಯೂಟಿ ಮಾಡ್ತಾ ಇದ್ದಾರೆ. ಆದರೆ ಇಂಥ ಇದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಹೊಡ್ಯಾಕೆ ಹೋದ್ರೆ ಅಂದರೆ ಓಡ್ತಾ 4-5 ಮಂದಿ ಬಿದ್ದರಲ್ಲಿ ಆ ಥರ ಆಗಬಾರ್ದು. ಕಲ್ಲು ಬೀಳ್ತಾ ಇದೆ, ಅದಕ್ಕೇನಾದರೂ ವ್ಯವಸ್ಥೆ ಮಾಡಬೇಕು. ನಿಮ್ಮ ಹೆಸರು? ನಾರಾಯಣ ಕಾಟಿಗರ್ ಅಂತ, ಹುಬ್ಳಿಯಿಂದ. ಈ ರೀತಿ ಬಂದರೆ ಈಗೆಲ್ಲ ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಇಲ್ಲಿ ನೋಡ್ರಿ ಎಲ್ಲ ಎಷ್ಟು ಅದಂತರ ನಿಂತಾರೆ. ಒಂದು ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆದ್ರೆ ಒಳಗಡೆ ಬೀಳ್ತಾವೆ. 2-3 ಸಲ ಇಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಹೆಣ್ಮಕ್ಳು ಸುತ್ತ ಒಂದು ಇದು ಹಾಕಿ ತಳಗಿಳಿದು ಎಲ್ಲ ಮೈ ತುಂಬೆಲ್ಲ ಕೆಳಗಡೆ ಬರೋ ಮಟ್ಟ ಅವ್ರ ಡ್ರೆಸ್ಸು, ಪ್ಯಾಂಟು, ಶರ್ಟು ಎಲ್ಲ ರಾಡಿಮಯ, ಎಲ್ಲ ರಾಡಿಮಯ ಆಗ್ತಾಯಿದೆ. ಒಳ್ಳೆಯ ನಿಸರ್ಗ ಇದೆ, ಆದರೆ ಆ ನಿಸರ್ಗಕ್ಕೆ ಸೌಂದರ್ಯ ತರುವಂಥ ಕೆಲಸ ಅರಣ್ಯಾಧಿಕಾರಿಗಳು ಮಾಡಿಲ್ಲ ಅಥವಾ ಸರ್ಕಾರ ಮಾಡಿಲ್ಲ. ಯಾರಿಗೆ ದೋಷಬೇಕು ಗೊತ್ತಿಲ್ಲ. ಪೊಲೀಸರು ಸುತ್ತ ಅಷ್ಟಕ್ಕಷ್ಟೇ ಸ್ವಲ್ಪ ಜನ ಇದ್ದಾರೆ. ಪೊಲೀಸರು ಗಾರ್ಡ್ ಅವ್ರದ್ದು ಯಾರು ಮಾತು ಕೇಳ್ತಾ ಇಲ್ಲ.
ನನ್ನ ಹೆಸರು ಮೃತ್ಯುಂಜಯ ಸುಬೇದರ ಮಠ, ನವಲಗುಂದದಿಂದ ಬಂದೀವಿ, ಧಾರವಾಡ ಜಿಲ್ಲೆ ನಮ್ಮದು. ಇಲ್ಲಿ ನಾವು ವರ್ಷಕ್ಕೊಮ್ಮೆ ಬರ್ತಾ ಇರ್ತೀವಿ. ಈ ಸಲ ಒಂದನೇ ಸಲ ಬಂದಿದ್ದು ನಾವು ಇಲ್ಲಿಗೆ. ಆದರೆ ಇಲ್ಲಿ ಬಹಳ ಜನದಟ್ಟಣೆ ಆಗ್ತಾಯಿದೆ. ಪ್ರಯಾಗ್ರಾಜ್ದಲ್ಲಿ ಹೇಗೆ ಒಳ್ಳೆಯ ರೀತಿಯಿಂದ ಪೊಲೀಸರು ಎಲ್ಲ ಮೇಂಟೈನ್ ಮಾಡ್ಯಾರ, ಹಂಗೆ ಇಲ್ಲಿ ಮೇಂಟೈನ್ ಆಗೋಲ್ಲ. ಅದನ್ನು ನಾವು ಸ್ವಲ್ಪ ಡಿಪಾರ್ಟ್ಮೆಂಟ್ನವ್ರು ಯಾರು ಇರ್ತೀರಿ ಅದನ್ನ ಕನ್ಸರ್ನ್ ಮಾಡಬೇಕು, ಒಳ್ಳೆಯದಾಗ್ತದೆ. ವೃದ್ಧರು ಪಾಳಿಯಲ್ಲಿ ನಿಂತ ಇದ್ದಾರೆ, ಯುವಕರು ಹಿಂದೆಣ್ಣು ಹೋಗ್ತಾರೆ. ದಯಮಾಡಿ ಯುವಕರು ಅಲ್ಲಿ ಬರಲಿಕ್ಕೆ ಅಡ್ಡಿಲ್ಲ. ವೃದ್ಧರು, ಮಹಿಳೆಯರು, ಬೇರೆಯವರು, ಮಕ್ಕಳು ಬರಲಿಕ್ಕೆ ಭಾಳ ಒಳ್ಳೆಯದು. ಆ ರಸ್ತೆ ಇನ್ನೂ ಆಗೋವರೆಗೆ ನಾವು ದಯಮಾಡಿ ಯಾರು ಬರ್ಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಒಂದು ಸಲ ರೋಡ್ ಆಗಿತ್ತು ಅನ್ನೋದು ನಿಮ್ಗೆ ಕನ್ಫರ್ಮ್ ಆಗಿ ನೀವೇನಾರು ಗೊತ್ತಾದ್ರೆ ಅಷ್ಟೇ ನೀವು ಹೋಗ್ರಿ. ಟ್ರೈನಿಂಗ್ ಅಂತೇಳಿ ಬೆಳಗಾವಿಯಿಂದ ಬಂದಿರೋದು. ಸ್ವಲ್ಪ ರಸ್ತೆ ವ್ಯವಸ್ಥೆ ಮತ್ತು ಇಲ್ಲಿ ತುಂಬ ಆಗ್ತಾಯಿದೆ, ಜನರಿಗೆ ಹತ್ತಲು ವ್ಯವಸ್ಥೆ ಇಲ್ಲ. ಸ್ವಲ್ಪ ಪೊಲೀಸ್ ಭದ್ರತೆಯೂ ಆಗಬೇಕು. ತುಂಬ ಜನ ಬರ್ತಾರೆ ಅಂದರೆ ಸ್ವಲ್ಪ ಇನ್ನೂ ಅನುಕೂಲ ಆಗಬೇಕು. ಎಲ್ಲ ರಸ್ತೆ ಕಟ್ಟಲಿಲ್ಲ, ಜಾಮ್ ಆಗಿದೆ. 2 ಅಥವಾ 3 ತಾಸಿನಾಗ ನಿಂತಿದ್ದೀವಿ. ಜಾರಿ ಬೀಳ್ಲಿಕ್ಕತ್ತಾರ. ಮುಂದಿನ ವರ್ಷ ಅಂದ್ರೆ ಏನಾರು ಇಂಪ್ರೂವ್ ಮಾಡ್ಬೇಕು. ಭಕ್ತರು ಬರೋರು ಭಾಳ ಮಂದಿ ಬೀಳಾಕತ್ತಾರ. ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರಿ. ಕವಳೇಶ್ವರ ದೇವಸ್ಥಾನ ಒಳ್ಳೆಯ ದೇವಸ್ಥಾನ ಇದೆ. ಈ ಭಾಗದಲ್ಲಿಯೇ ಉತ್ತರ ಕರ್ನಾಟಕದಲ್ಲಿ ಒಂದು ಅಮರನಾಥ್ ಟೈಪ್ ಜ್ಯೋತಿರ್ಲಿಂಗ ಇದೆ, ಒಳ್ಳೆ ಇದೆ. ನಾವೆಲ್ಲ ಒಳಗೆ ಹೋಗಿದೆ, ಒಳ್ಳೆ ಸುಸಜ್ಜಿತ ಒಳಗಡೆ ವ್ಯವಸ್ಥೆ ಇದೆ. ಆದರೆ ಈ ಪಾದಚಾರಿ ಬರಲಿಕ್ಕಾಗಲಿ ಏನೇನು ಮಾಡಲಿಕ್ಕೆ ಯಾವುದೇ ಥರದ ವ್ಯವಸ್ಥೆ ಇಲ್ಲ. ಇದು ರಾಜ್ಯ ಸರ್ಕಾರ ಗಮನ ತಗೋಬೇಕಾದ ಅಲ್ಲೇ ಗ್ರಾಮ ಪಂಚಾಯತಿ ಅರಣ್ಯಾಧಿಕಾರಿ ಇದರ ಬಗ್ಗೆ ಇದು ಕೂಡಲೇ ನಿಗಾ ವಹಿಸಿ ಎಚ್ಚರಿಕೆ ವಹಿಸಿ ಭಕ್ತರಿಗೆ ಮುಂದಿನ ವರ್ಷ ಶಿವರಾತ್ರಿಗೆ ಒಳ್ಳೆಯ ಮಾಡಬೇಕು. ನರಕ ದರ್ಶನ, ಮಹಾಶಿವರಾತ್ರಿ ದರ್ಶನ ಆಗಬಾರದು. ವಿಶೇಷ ದರ್ಶನ ಪ್ರಯಾಗರಾಜದಂತಹ ದರ್ಶನ ಆಗಬೇಕಂತ ಎಲ್ಲರ ಮನವಿ. ಕವಳ ದೇವಸ್ಥಾನದ ಇತಿಹಾಸ. ಕವಳ ಅಂದರೆ ಒಬ್ಬ ಕಪಿಲ ಮಹಾ ಋಷಿಗಳು ತಪಸ್ಸಿಗೆ ಕುಂತಾಗ ಅವರ ತಪಸ್ಸವನ್ನು ಭಂಗ ಮಾಡೋದಕ್ಕೆ ಕವಳ ಎನ್ನೋ ರಾಕ್ಷಸ ಅವರಿಗೆ ಕಷ್ಟ ಕೊಡ್ತಿರ್ತಾನೆ. ಆ ಕಷ್ಟಕ್ಕೆ ಅವರು ಋಷಿಮುನಿಗಳು ಪರಮೇಶ್ವರನ್ನ ಆಹ್ವಾನಿಸಿದ ತಕ್ಷಣ ಆ ಋಷಿಮುನಿಗಳ ಹೋಗುವುದಕ್ಕೆ ಪರಮೇಶ್ವರರು ಪ್ರಕಟವಾಗಿ ಆ ಕವಳನನ್ನು ಸಂಹಾರ ಮಾಡ್ತಾರೆ. ಆ ಸಂಹಾರ ಮಾಡಿರೋ ಸ್ಥಾನವೇ ಶಿವನ ದೇವಸ್ಥಾನ, ಅದೇ ಕವಳ.